ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ನ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಕಡಿಯಿಂದ ಒಂದು ಕಸ್ಟರ್ಡ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಸಕ್ಕರೆ ಅಥವಾ ಬೆಲ್ಲ ಹಾಕ್ತೇನೆ ಸಿಹಿಯಾಗಿರೋ ಈ ಕಸ್ಟರ್ಡ್ ರೆಸಿಪಿ ಹೇಗೆ ಮಾಡೋದಂತ ಕಂಪ್ಲೀಟ್ ಆಗಿ ನೋಡಿ. ಮೊದಲು ಒಂದು ಬೌಲ್ಗೆ 4 ಟೀ ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ 1/4 ಕಪ್ ಹಾಲನ್ನು ಸೇರಿಸಿ ಸ್ವಲ್ಪನೂ ಗಂಟುಗಳಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಕಸ್ಟರ್ಡ್ ಪೌಡರ್ ನಿಮ್ಗೆ ಇಷ್ಟವಾಗಿರೋ ಫ್ಲೇವರ್ನ ತಗೋಬೋದು. ನಂತರ ಅರ್ಧ ಲೀಟರ್ ಹಾಲನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕಸ್ಟರ್ಡ್ ಪೌಡರ್ನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡತ್ತೆ. 1 ನಿಮಿಷಕ್ಕೆಲ್ಲ ಹೀಗೆ ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿ ಆರೋದಕ್ಕೆ ಬಿಡಿ. ಇದು ಕಂಪ್ಲೀಟಾಗಿ ಆರಿದ ಮೇಲೆ 4 ರಿಂದ 5 ತಾಸು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ನಂತರ ಕಸ್ಟರ್ಡ್ ತಣ್ಣಗಾಗೋ ಅಷ್ಟರಲ್ಲಿ ಕುಕ್ಕರ್ಗೆ ಅರ್ಧ ಕಪ್ ಗೋಧಿ ಕಡಿನ ಹಾಕಿ ಕ್ಲೀನಾಗಿ 2 ಸಲ ತೊಳೆದು 2 ಕಪ್ ನೀರು ಹಾಕಿ 2 ತಾಸು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೇನೆ 1 ಕಪ್ ಖರ್ಜೂರನ ತಗೊಂಡು ಅದರಲ್ಲಿರೋ ಬೀಜನೆಲ್ಲ ಸಪ್ರೇಟ್ ಮಾಡಿ ಕ್ಲೀನಾಗಿ ತೊಳೆದು 1 ಕಪ್ ಬಿಸಿಯಾಗಿರೋ ಹಾಲನ್ನು ಹಾಕಿ 2 ತಾಸು ಹಾಗೆ ಬಿಡಬೇಕು. ಇವಾಗ ನೋಡಿ ಗೋಧಿ ಕಡಿ ನೆನೆಸಿ 2 ತಾಸಾಗಿದೆ. ಈ ನೀರನ್ನು ಚೆಲ್ಲಿ 3 ಕಪ್ ಹಾಲು ಸೇರಿಸಿ ಇದನ್ನು ಕುಕ್ಕರಲ್ಲಿ 4 ಅಥವಾ 5 ವಿಷಲ್ ಕೂಗಿಸ್ಬೇಕು. ಕುಕ್ಕರ್ ಪ್ರೆಷರ್ ಬಿಟ್ಮೇಲೆ ನೋಡಿ ಗೋಧಿ ಕಡಿ ಹಾಲಲ್ಲಿ ಸಾಫ್ಟಾಗಿ ಬೆಂದಿದೆ. ನಾವು ಇದನ್ನು ಮೊದಲೇನೆ 2 ತಾಸು ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬೇಯುತ್ತೆ. ಇದಾದ ನಂತರ ಹಾಲನ್ನು ನೆನೆಸಿಟ್ಕೊಂಡಿರೋ ಖರ್ಜೂರನ ಮಿಕ್ಸರಿಗೆ ಹಾಕಿ ಆದಷ್ಟು ನುಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು. ಇದೆಲ್ಲ ಒಂದ್ಸಲ ರೆಡಿ ಆದಮೇಲೆ ಒಂದು ಬೌಲ್ಗೆ 2 ಕಪ್ ಹಾಲಲ್ಲಿ ಬೇಯಿಸಿರೋ ಗೋಧಿ ಕಡಿ, 1 ಕಪ್ ಖರ್ಜೂರ ಪೇಸ್ಟ್, 1.5 ಕಪ್ ತಣ್ಣಗಿರೋ ಕಸ್ಟರ್ಡ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ 3/4 ಕಪ್ ಬಾಳೆಹಣ್ಣು, 3/4 ಕಪ್ ಸೇಬು ಹಣ್ಣು, ಅರ್ಧ ಕಪ್ ಮಾವಿನ ಹಣ್ಣು, 2 ಟೇಬಲ್ ಸ್ಪೂನ್ ಹಾಲು, 2 ಟೀ ಸ್ಪೂನ್ ಟೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪನೂ ಸಕ್ಕರೆ ಬೆಲ್ಲ ಹಾಕ್ದೇನೆ ರುಚಿಯಾಗಿರೋ ಬ್ರೋಕನ್ ವೀಟ್ ಕಸ್ಟರ್ಡ್ ರೆಡಿ ಆಗುತ್ತೆ. ಗೋಧಿ ಕಡಿಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಹಾಗೇನೆ ನಾವಿದಕ್ಕೆ ಸಕ್ಕರೆ ಬೆಲ್ಲ ಹಾಕ್ದೇನೆ ಬರೀ ಖರ್ಜೂರ ಹಣ್ಣೆಲ್ಲ ಹಾಕಿ ಮಾಡಿರೋದ್ರಿಂದ ಹೆಲ್ತ್ ಕೂಡ ಇದು ತುಂಬಾನೇ ಒಳ್ಳೆಯದು. ನೀವು ಇದನ್ನು ತಪ್ಪದೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.